ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ನಾನು ಇವಾಗ ಆಲ್ರೆಡಿ ರೆಡಿ ಆಗಿ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಹೊರಡಬೇಕು. ನನಗೆ ಮಿಸ್ ಅಂಕಿತಾ ಅವರು ಮತ್ತೆ ನಮ್ಮಮ್ಮ ಬಾಯ್ ಮಾಡಬೇಕು. ಬಾಯ್. ಹೆಂಗ ಅನ್ಸ್ತಿದೆ ಅಂಕಿತಾ? ಖುಷಿಯಾಗಿ ಅಲ್ಲ, ಸೇಫಾಗಿ ಹೋಗಿ ಖುಷಿಯಾಗಿ ಬಾ. ನಿನಗೂ ಬೇಡ್ಕೊಬತ್ತೀನಿ ಬಿಡು. ಮಮ್ಮಿ ಬಾಯ್. ಹುಷಾರಾಗು. ಹಾಂ, ನಿಂಗೆ ಹೆಂಗೆ ಅನಿಸ್ತಿದೆ ಮಮ್ಮಿ? ನಮ್ಮ ಮಮ್ಮಿಗೂ ಫೇವ್ರೆಟ್ ಗಾಡ್ ಗೈಸ್, ಇವಳಿಗೂ ಫೇವ್ರೆಟ್ ಗಾಡ್. ಅಲ್ಲಿಗೆ ಹೋಗ್ತಾ ಇರೋದು. ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂಕಿತಾ. ಮೀಟ್ ಮಾಡ್ಕೊಂಡು ಬರ್ತೀನಿ. ನೀವೆಲ್ಲಾರ ವಿಷಯನೂ ಹೇಳ್ಬಿಟ್ಟು ಬರ್ತೀನಿ. ನಾವು ಬೇಗ ಹೋಗ್ತೀವಿ. ಸೊ ನಮ್ಮಮ್ಮ ಆಲ್ರೆಡಿ ಪ್ಲಾನ್ ಗೈಸ್. ನಮ್ಮಮ್ಮ ಏನ್ ಗೊತ್ತಾ, ಇವಳು ಇವಾಗ ಹೋಗ್ತಾಳೆ ಗೈಸ್, ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡು ನಾವು ಹೋಗ್ತೀವಿ. ಅದ್ರಲ್ಲಿ ಏನಿದೆ, ಅವಾಗ ನನ್ನ ಕರ್ಕೊಂಡು ಹೋಗಲ್ವಂತೆ ಗೈಸ್ ಇವರು. ಇವಾಗ ಯಾರು ಹೋಗ್ತಾರೋ ನೆಕ್ಸ್ಟ್ ಅವ್ರು ಕ್ಯಾನ್ಸಲ್. ಅಮ್ಮ ಮಗಳು ಸರಿಗಿದ್ದೀರಾ? ಸೊ ಇವಾಗ ಆಟೋ ಬುಕ್ ಮಾಡಿ ಅಲ್ಲಿಗೆ ಹೋಗಿ ನಮ್ಮ ಜೊತೆ ಯಾರ್ಯಾರು ಬರ್ತಾರೆ ಅಂಡ್ ನಾವು ಯಾವ ತರ ಹೋಗ್ತೀವಿ ಅಂತ ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ನಾನು ಇವಾಗ ಹೊರಟೀನಿ ಆಟೋಲಿ ಆ್ಯಂಡ್ ಹೋಗ್ತಾ ಇದ್ದೀನಿ ನಾನು ಆಟೋಲಿ ಆಲ್ರೆಡಿ. ಸೊ ಇಲ್ಲಿಂದ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನನಗೆ ಹೋಗಕ್ಕೆ ವಿಜಯನಗರ್ಗೆ. ಪ್ರತಿ ಸಲ ನನ್ನದೇ ಲೇಟ್ ಆಗುತ್ತೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ನಾನು ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಲೇಟ್ ಆಗುತ್ತೆ. ಸೊ ಬನ್ನಿ ಆದಷ್ಟು ಬೇಗ ಹೋಗೋಣ. ಗೈಸ್, ನಾನೀಗ ವಿಜಯನಗರಕ್ಕೆ ಬಂದಿದ ತಕ್ಷಣ ನನ್ನ ತಮ್ಮ ಪಪ್ಪ ಬ್ಯಾಗ್ ಎಲ್ಲ ಅವನ್ನೇ ಇಟ್ಕೊಬತ್ತವನೇ. ಆಲ್ರೆಡಿ ನಮ್ಮದು ಬ್ಯಾಚಲ್ಲಿ ಕಾಯ್ತಾ ಇದೆ. ಈಗ ಚಂದುಗೆ ವೆಯ್ಟ್ ಮಾಡ್ತಿರೋದು. ನಾನೇ ಲೇಟ್ ಅಂದರೆ ಅವ್ನು ನನಗೂ ಲೇಟು. ಏನು ಮಾಡೋಣ ಇಂಥವ್ರಿಗೆ ಅನ್ಸ್ಬಿಡೈತೆ ನನಗೆ, ಅಲ್ವೇನೋ? ಅವ್ನು ಬಂದಾದ್ಮೇಲೆ ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಅಲ್ಲೆಲ್ಲ ಯಲಹಂಕ, ನಾವು ಇಲ್ಲಿಂದ ಆ್ಯಕ್ಚುಲಿ ಯಲಹಂಕಾಗ ಹೋಗ್ಬೇಕಾಯ್ತಾ. ಇಲ್ಲಿಂದ ಹೋಗಕ್ಕೆ ಟ್ರಾಫಿಕ್ ಇದ್ರೆ ಏನು ಮಾಡೋದು ಅನ್ನೋದೇ ಇರೋದು. ಇಲ್ಲ ನೋಡಿ, ಚಡ್ಡಿ ಮೇ ಏನಿದು ಟ್ರೈನಲ್ಲಿ ಹೋಗ್ಬೇಕು ನಾವು. ನೀನು ಈ ಥರ ಚಡ್ಡಿ ಹಾಕೊಂಡು ಮನೆ ನಿನ್ನ ಬಿಡಲ್ವಲ್ಲ. ನನ್ನ ಜೊತೆ ಅವನು ಬರ್ತಾನೆ. ಹೌದಾ? ಇಬ್ರು ಚಡ್ಡಿ ಚಿಕ್ಕರು ಆಚೆಗೆ ಹಾಕ್ರೆ ಓಕೆ ಗಾಯ್ಸ್. ಚಂದ ಬಂದ್ಮೇಲೆ ಯಾವಾಗ್ಲೂ ಲೇಟು. ನಾನೇ ಲೇಟ್ ಅಂದ್ರೆ ನೀನ್ ನನ್ಕಿನ್ನ ಲೇಟಾಗಿ ಬರ್ತೀಯಲ್ಲ ಚಂದು, ಯಾಕೆ? ನೋಡು, ಅವ್ನು ಬರಲ್ಲ ಅಂತೆ. ಅದೇ ಕೇಳ್ತಾ ಇದ್ದೀನಿ, ಯಾಕೆ ಬರಲ್ಲ ಕೇಳುಪೋ. ಅವನ್ನ ತೋರ್ಸು. ಏನು ವಾಚ್ ಗಿಚ್ ಎಲ್ಲ ಹಾಕೊಂಡ್ಬಿಟ್ಟವನೆ ಗಾಯ್ಸ್. ಟ್ರೈನಲ್ಲಿ ಹೋಗಕ್ಕೆ ವಾಚ್ ಡಮ್ಮಿನಾ ಅದಕ್ಕೆ ಹಾಕೊಂಡೆ ಇರ್ಲಿ ಅಂತ. ಟ್ರೈನಲ್ಲಿ ಹೋಗಕ್ಕ? ಟ್ರೈನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಟೈಮ್ ನೋಡ್ತಾ ಇರೋ. ಟೈಮ್ ಎಷ್ಟಾಯ್ತು? 9:50 ಗೈಸ್. ಇದು ಕಮ್ಮಿ ಗೈಸ್, ನಿಮ್ಗೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಮೀಶೋಲಿ 2 ಕಲರ್ ಬರುತ್ತೆ, ಬ್ಲಾಕ್ ಅಂಡ್ ವೈಟ್. 350 ರೂಪಾಯಿ ಅಷ್ಟೇ. ಈ ಅಣ್ಣನ್ ಕಣ್ಣೋಡಿ ಹೆಂಗ. ಅಯ್ಯಯ್ಯೋ, ನಾನು ಯಾರೋ ಎಳಿತವ್ರೆ ಅಂತ ಇಲ್ಲಿ ನೋಡಿ. ಇವಳ ಕತೆ ನೋಡಿ, ಯಾರೋ ಎಳಿತವ್ರೆ ಅಂತ. ನನ್ ಗಾಡಿಗೆ ಯಾವಾಗ್ಲೂ ಹಿಂಗೆ ಆಗೋದು. ನಾನು ಏನಾರ ಹಾಕೊಂಡ್ ಬಂದ್ರೆ ಅದು ಹಂಗೆ ಸಿಗಾಕೋತಾ ಇರುತ್ತೆ. ತಗೋ. ಬಂದ್ರು ಇಟ್ಕೊಳ್ಳಿ ಇವ್ರನ್ನ ಇಟ್ಕೊಳ್ಳಿ. ಇವಾಗ ತಾನೇ ನೀವು ಬರ್ಬೇಕು ಅಂತ ಹೇಳ್ತಾ ಇದ್ದೆ, ಅದೇ ಟೈಮಿಗೆ ಬಂದಿರಲ್ಲ ಹೆಂಗೆ? ಹಾಯ್, ಆಫ್ಟರ್ ಅ ಲಾಂಗ್ ಟೈಮ್ ಗಾಯ್ಸ್. ಇಲ್ಲಿ ನೋಡಿ, ಕವರ್ ತಗೊಂಬಂದ ಚಂದು. ಇವಾಗ ಹೋದ್ರೆ ಟೈಮ್ ಪಾಸ್ ಬೇಕಲ್ವಾ? ಅಲ್ಲಿ ತಗೊಂಡ್ರೆ ಚೆನ್ನಾಗಿರಲ್ಲ, ಮತ್ತೆ ಯಾವ್ದೋ ಕಂಪ್ನಿ ಕೊಡ್ತಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ. ಅದಕ್ಕೆ ಇಲ್ಲಿಂದಾನೆ ಎಮರ್ಜೆನ್ಸಿ ಪರ್ಪಸ್ ಅಂದ್ಬಿಟ್ಟ. ಇದಕ್ಕೆ 30 ರೂಪಾಯಿ ಕೊಡ್ಬೇಕಂತ ಹೇಳಿ. ಜಾಸ್ತಿ ಇರುತ್ತೆ. ಹೌದಾ? ಇಲ್ಲ 10 ರೂಪಾಯಿ ಲೆಸ್ಗೆ 30 ರೂಪಾಯಿ ಹೇಳು. ನಾನು ಲವ್ ಇಂದ ತಗೊಂಬಂದಿರೋದು ಅಂತ. ಲವ್ ಇಂದಾನೆ ಹೋಗ್ಬಿಟ್ಟ ಚಾಲ್ಸ್, ಹೋಗ್ಬಿಟ್ಟ. ಗೈಸ್, ಇವಾಗ ನಮ್ಮ ಕಾರ್ ಬಂದಿದೆ, ಓಡಬೇಕು. ಓಡೋಣ ಬನ್ನಿ. ನಮ್ಮ ಕಾರ್ ಅವಳ್ದಲ್ಲ ಗೈಸ್, ನೆಕ್ಸ್ಟ್ ರೆಂಟ್ ತಗೊಳ್ಳೋಣ ಅಂತ. ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ ನಾವು. ಇನ್ನ 3 ಜನ ಆಟೋಲ್ ಬರ್ತಾ ಇದಾರೆ ಗೈಸ್. ಹೌದು, ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ, ಸೊ ಅದಕ್ಕೆ ಅವರು ಸ್ಪೆಷಲ್ ಆಗಿ ಆಟೋಲ್ ಬರ್ತಾ ಇದ್ದಾರೆ. ಅವರು ಫುಲ್ ಓಪನ್ ಏರ್ ಅಲ್ಲಿ ಬರ್ತಾ ಇದಾರೆ, ನಾವು ಕ್ಲೋಸ್ ಏರ್ ಅಲ್ಲಿ ಹೋಗ್ಬೇಕು. ಗೈಸ್, ನಾವೀಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದೀವಿ. ಇವರೆಲ್ಲ ಪಾಪ ಬ್ಯಾಗ್ ಎತ್ಕೋತವ್ರೆ, ನಾವು 2 ಕವರ್ ಇಟ್ಕೊಂಡಿದ್ದೀವಿ. ಇದೇ ರೈಲ್ವೆ ಸ್ಟೇಷನ್. ಫೈನಲಿ ಬಂದ್ವಿ ಗೈಸ್. ಇಲ್ಲಿ 12 ಗಂಟೆ ಟೈಮ್ ಎಷ್ಟು ಗೊತ್ತಾ?
10:50 ಅಲ್ಲ ವಾಚ್ ಹಾಕೊಂಡಿದೀನಿ ಅಂತ ಎಷ್ಟ್ ಸಲ ಟೈಮ್ ನೋಡ್ತಾವ್ ಗೊತ್ತಾ? 10:50 10:50 ಪೇಮೆಂಟ್ ಮಾಡ್ಬೇಕು. ಓ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಇವನು. ಓಕೆ ಸೊ ಇವಾಗ ಹೋಗೋಣ ಅಲ್ಲಿಗೆ. ಪಾಪ ಟಪರಿ ಕತೆ ನೋಡಲ್ಲಿ ಹೆಂಗ್ ಮಾಡಿದಾಳೆ. ಗೈಸ್ ಏನ್ ಗೊತ್ತಾ, ಆಕ್ಚುಲಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಬಂದಿದೀವಿ. ನಿನ್ಗೆ ಬರ್ತಾ ಏನಂದ ಗೊತ್ತಾ ಅವನು ಕೇಳಿಲಿ, ಅಪ್ಪು ಬ್ರೋಗೆ ನೀನು ಡೈಲಿ ಫೋನ್ ಮಾಡ್ತೀಯ ಅಂತ. ಅದಕ್ಕೆ ಆ ನನ್ ಮಗನ ಯಾಕೆ ಬ್ರೋ ಫೋನ್ ಎತ್ತುತ್ತೀಯಾ, ಮಾಡ್ರೆ ಎತ್ತಲೇಬೇಡ, ಹಾಳ್ ಮಾಡ್ಬಿಡ್ತಾನೆ ನಿನ್ನ ಅಂತ ಹೇಳ್ತಾನೆ. ಟೀ ಕೊಡಿ ಅಂತ ಕರೀತಾನೆ ಅಂತ ಎಲ್ಲ ಹೇಳಿದ್ದು ಚಂದು. ಕೇಳಿಸ್ಕೊಂಡ ನೀನ್ ಹೇಳ್ದೆ ಅಂತ ಕೋಪ ಮಾಡ್ಕೊಂಡು ಬ್ಯಾಗ್ ಕೊಡ್ತಾ ಇರೋದು. ಏನಿವಾಗ ಇವಾಗ ನಮ್ಮ ಟ್ರೈನ್ ಹುಡುಕೋ ಸಮಯ. ಟ್ರೈನ್ ಹುಡುಕಿ ಸ್ವಲ್ಪ ಹೇಳದ್ನಲ್ಲ, ಹೊಟ್ಟೆ ಹಸಿತೈತೆ ಊಟ ಮಾಡ್ಬೇಕು ಅಂತ, ಹೋಗಿ ಊಟ ಮಾಡ್ಬೇಕು. ಇನ್ನೊಂದ್ ಮೈಕ್ ನನ್ನ ಹತ್ರ ಇದೆ. ಮಾತಾಡ್ತಾ ಇದ್ದ ಅಲ್ಲಿ? ಇಲ್ಲ ಮಾತಾಡಿಲ್ಲ. ಅದಕ್ಕೆ ನೀನು ಆನ್ ಮಾಡಿದ ತಕ್ಷಣ ಓಡ್ ಬಂದ್ಬಿಟ್ಟೆ, ಇಂದ ನೀನ್ ಹಂಗ್ ಬೈತೀಯ ಅಂತ. ಪರ್ಫ್ಯೂಮ್ ತಗೋಬರೋಣ ಅಂತ ವಾಮಿಟ್ ಎಲ್ಲ ಮಾಡ್ಬಿಟ್ಟ ಚಂದವನು. ಚಿಕ್ಕುಡಿನ ಪಕ್ಕ ಮುನ್ಸ್ಕೊಂಬಿಡಿ ಇವತ್ತು ಫುಲ್. ಅವನಿಗೆ ಆಗಲ್ಲ. ಎಲ್ಲ ಹಾಕೊಂಡ್ ಬಂದಿ ಒಂದ ನನ್ ಕ್ಲೀನ್ ಆಗಿ ಅವನು ಸೀದಾ ಬಂದ ಹತ್ತದ ಗಾಡಿ ಬಟ್ಟೆ ಕುಡಿಯಕ್ ಹೋಗೋಣ ಅಂತ ಕರ್ಕೊಂಡಿದ್ದೀನಿ. ರೋಡಲ್ಲೇ ವಾಮಿಟ್ ಮಾಡ್ಬಿಟ್ಟ ಅವನು. ಏನಿದು ಅಲ್ಲತ್ತಿ ಇಲ್ಲಿ ಓಪನ್ ಆಗ್ತೈತೆ? ನೀನ್ ಹೇಳ್ದಲ್ಲ ಹಿಂಗ್ ಸುತ್ಕೊಂಡ್ ಬರೋದು ಅದೇ ಇರ್ಬೇಕು. ಅದಕ್ಕೇನೆ ಈ ಕಡೆ ಡೋರು ಅದ್ ಕಡೆ ಡೋರ್ ಮಾಡೋರೆ. ಇದೇ ಮಾಡ್ತಾರ. ಅಣ್ಣ ನಿದ್ದೆ ಹೊಡಿತಾರಲ್ಲಪ್ಪ. ಟ್ರೈನ್ ಓಡಿಸೋ ನಿದ್ದೆ ಮಾಡ್ತಾರ ಗೈಸ್. ಫುಲ್ ಗಾಢವಾದ ನಿದ್ದೆಲಿದಾರ ಅಣ್ಣ. ರನ್ನಿಂಗ್ ಅಲ್ಲಿ ಮಲ್ಕೊಬಿಟ್ರೆ ಏನ್ ಕತೆ? ನಾವ್ ಮಲ್ಕೊತೀವಿ. ರನ್ನಿಂಗ್ ಅಲ್ಲಿ ಮಲ್ಕೊಬಿಟ್ರೆ ಕಾರೆಲ್ಲ ಫುಲ್ ಉಲ್ಟಾ ನೋಡ್ಬಿಟ್ಟು ಕಾರ್ ಅಂತ ಅಲ್ಲ ರನ್ನಿಂಗ್ ಅಲ್ಲಿ ಏನಾದ್ರು ಈ ತರ ಮಲ್ಕೊಂಬಿಟ್ರೆ ಅಷ್ಟೇ, ಎದ್ಬಿಟ್ರ ಯಾಕೆ ಬೇಕು ಗೈಸ್. ಆಮೇಲೆ ವಿಡಿಯೋ ಮಾಡ್ತಾ ಇದಕ್ಕೆ ಏನಾನ ಅಂದವ್ರು ಅಲ್ಲಿ ಹೋಗಿ ಅನನ್ಯವ್ರು ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದಾರೆ. ಏನಿಲ್ಲ ಅಂದ್ರೆ ಒಂದು 600 ಮೀಟರ್ ವರ್ಗು ನಡ್ಕೊಂಡ್ ಬರ್ಬೇಕು. ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದಾರೆ. ಇಲ್ಲ ಆರಾಮಾಗಿ ಲಿಫ್ಟ್ ಅಲ್ಲಿ ಇಲ್ದಿದ್ರೆ ಆಗಿರೋದು. ಆ ಮೆಟ್ಲನ್ನ ಹಂಗಿಂದ ಹೋಗಿ ಫುಲ್ ಸುತ್ತಾಡೋ ತರ ಮಾಡಿಕ್ಕಿದ್ದಾರೆ. ಅಲ್ಲಿ ನಡಿಯಕ್ಕೂ ಆಗಲ್ಲ. ಅಲ್ಲ ನೀವ್ ಯಾಕೆ ಎಲ್ರು ಅಲ್ಲಿಂದ ನಡ್ಕೊ ಬಂದ್ರಿ? ಇವನು ಹಣ ಆಫ್ ಆಗ್ಬಿಡ್ತದೆ ಅಂತ ಲಾಕ್ ಆಗ್ಬಿಟ್ರೆ ಅದಕ್ಕೆ ಭಯ. ನಾನ್ ವಾಕಿಂಗ್ ಮಾಡ್ಬೇಕಂತ ಬಂದೆ. ಆಕ್ಚುಲಿ ಆ ಲಿಫ್ಟ್ ಹೆಂಗ್ ಗೊತ್ತಪ್ಪೋ, ಹತ್ತಿದ್ ನಾವ್ ಈ ಕಡೆಯಿಂದ, ಇಳ್ಸಿದ್ ಆ ಕಡೆಯಿಂದ. ಗೊತ್ತಿಲ್ಲ, ಓಪನ್ ಆಗಿದ್ ಡೋರ್ ಆ ಕಡೆ. ಯಾವ್ದಾವ್ದೋ ಲಿಫ್ಟ್ ಅಲ್ಲಿ ಹೋಗ್ಬೇಡ ಅನ್ನೋದು ಚಂದು. ಈ ಕಡೆ ನಿಂತಿದ್ರಾ? ಓಪನ್ ಆಗಿ ಹತ್ತಿದ್ ನಾವ್ ಈ ಕಡೆ, ಇಳ್ದಿದ್ ಈ ಕಡೆ. ಲೆಫ್ಟ್ ಅಲ್ಲಿ ಹತ್ತವ್ರು, ರೈಟ್ ಸೈಡ್ ಇಲ್ದವ್ರು. ನಾವು ವಾಕಿಂಗ್ ಮಾಡಿದೀವಿ, ಗುಡ್ ಫಾರ್ ಹೆಲ್ತ್. ಆ ಟ್ರೈನ್ ಅಣ್ಣ ನಿದ್ದೆ ಹೊಡಿತಾವ್ರೆ ಅಲ್ಲಿ, ಟ್ರೈನ್ ಓಡಿಸೋದ್ ಬಿಟ್ಟು. ಇದನ್ನ ನಮ್ದು ಇವರು ಬಂದ್ರು ಗೈಸ್, ಇವ್ರಿಗೆ ವಾಕಿಂಗ್ ಮಾಡ್ಬೇಕಂತೆ. ಊಟ ಮಾಡಿ ಸ್ವಲ್ಪ. ನಾನು ಊಟನೇ ಮಾಡಿದ ಚಂದು. ಮತ್ ವಾಕಿಂಗ್ ಯಾಕೆ ಮಾಡ್ದೆ? ಸುಮ್ನೆ ಗುಡ್ ಅಂತ. ಈ ಹೆಣ್ಮಗು ಊಟ ಮಾಡಿಲ್ವಂತೆ, ವಾಕಿಂಗ್ ಮಾಡಲ್ವಂತೆ. ಹೌದು. ಅಯ್ಯೋ ನಾನು ಎಲ್ಲಿ ನಮ್ಮ ಮುಂದೆ ಇರೋರು ಯಾರು ಕಾಣ್ತಾರೆ ಅಂದ್ರೆ ಎಲ್ಲ ನಮ್ಮ ಹಿಂದೆನೆ ಅವ್ರೆ. ಏನ್ ಗೊತ್ತಾ, ಅದು ಅದ್ರೊಳಗಡೆ ಎಲ್ಲ ಕಾರ್ ಇರುತ್ತೆ. ಹೌದಾ? ಕಾರ್ ಟ್ರೈನ್ ಅದು. ಹೌದಾ? ನಮ್ದು ಕಾರ್ ಹಾಕಿ ಕಳ್ಸ್ಬಿಡೋಣ. ನಮ್ದು ಕಾರ್ನ ರಿಪೇರಿಗ ಇದ್ರಲ್ಲಿ ಹಾಕಿ ಕಳ್ಸ್ಬಿಡೋಣ. ಅದು ಹೊಸ ಕಾರ್ಗಳು ಎಕ್ಸ್ಪೋರ್ಟ್ ಆಗೋದು. ಓ ಹಂಗ. ನಮ್ದು ಹಳೇದಾಗಿ ಒಂಚೂರು ರಿಪೇರಿ ಮಾಡಿ ಕಳ್ಸಿ ಅಂತ. ಇವಾಗ ಹೆಂಗೆ, ಇವಾಗ ಬೆಂಗಳೂರಲ್ಲಿ ಇವಾಗ ಕಂಪ್ನಿ ಇರುತ್ತೆ, ಈಗ ಈ ಟ್ರೈನಿಂದ ಹೆಂಗ್ ಇಳಿಸ್ತಾರೆ? ಇಳಿಸ್ತಾರ, ಅದಕ್ಕೆ ಅಂತಾನೆ ಜಾಗ ಇರುತ್ತೆ. ಗೊತ್ತಿರ್ಲಿಲ್ಲ ನಂಗೆ. ತಿಳ್ಕೊ, ಗೊತ್ತಾಯ್ತಾ? ಈಗ ಆ ಪೈಪ್ ಎಲ್ಲ ಏನಕ್ಕೆ ಐತೆ ಹೇಳು? ಟ್ರೈನ್ ತೊಳಿಯಕ್ಕೆ. ಅದೇ ಆನೆಗೆ ಹಿಂಗ ಹಾಕ್ತಾರಲ್ಲ, ಹಂಗ ಹಾಕಕ್ಕೆ. ಟ್ರೈನ್ ತೊಳೆಯಕ್ಕೆ. ಮತ್ತೆ ವಾಶ್ರೂಮ್ ಆದ್ರೂ ಅವ್ರು ಏನೇ ತೊಳೆದ್ರು ಅದು ಗಲೀಜಾಗೆ ಇರುತ್ತೆ. ವಾಶ್ರೂಮ್ ಎಲ್ಲ ನೀರಿರಲ್ವಲ್ಲ, ನೀರ್ ತುಂಬ್ಸಕ್ಕೆ. ಓ, ಅದ್ರಲ್ಲಿಂದಾನೇ ತುಂಬ್ಸೋದು. ನಂಗೆ ಇದೇ ನೋಡಿದ್ ಯಾವಾಗ ಗೊತ್ತಾಗಿದೆ. ಆನೆಗೆ ಇದೇ ತರ ತಾನೇ ನೀರ್ ಬಿಡೋದು, ಆ ಕಡೆ ಈ ಕಡೆಯಿಂದ ನೀರ್ ಬಿಡ್ತಾರಲ್ಲ ಆನೆಗೆ. ಗೈಸ್ ಬನ್ನಿ, ನಾನು ಸ್ವಲ್ಪ ಊಟ ಮಾಡ್ಬೇಕು. ಇವ್ರನ್ನ ಸ್ವಲ್ಪ ಟ್ರೈನ್ ಹತ್ರ ಬಿಡ್ಬೇಕು, ಟ್ರೈನ್ ಸೀಟ್ ಹತ್ರ ಬಿಡ್ಬೇಕು. ಬಿಟ್ಬಿಟ್ಟು ನಾವು ನಮ್ ಕೆಲಸ ಮಾಡೋಣ. ಬ್ರೋ, ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇರಾ? ಮಂತ್ರಾಲಯ
ಕನ್ನಡ ಗೊತ್ತಿಲ್ವಾ? ಕನ್ನಡ ಮಾತಾಡ್ತಾ ಇರ. ಯಾವ ಟ್ರೈನ್ ಬೇಕಾದ್ರೆ ಹೋಗುತ್ತಂತೆ ಕಣ ಅಣ್ಣ. ಬನ್ನಿ ತಗೋ. ಇದೇ ಟ್ರೈನ್ ಕೇಳೋ ಮಂತ್ರಾಲಯ ಮೇಲೆನೆ ಪೂರಿ ಜಗನ್ನಾಥ್ ಹೋಗ್ಬೇಕು. ಇದೇ ಟ್ರೈನಾ? ಮತ್ತೆ ಏನಕ್ಕೆ ಇಲ್ಲಿ ಗಂಟ ನಡ್ಕೊಂಬಂದ್ವಿ? ಅವ್ರ ಪಾಪ ಅಲ್ಲವ್ರೆ, ಅಲ್ಲೇ ಅವರೆಲ್ಲ ಪೊಲೀಸರು. ಕೇಳೋಣ ಬಾ ಗೈಸ್. ಇವಾಗ ಏನಿಲ್ಲ ಅನ್ನೋ ಒಂದು 500 ಕಿಲೋಮೀಟರ್ ನಡ್ಕೊಂಡ್ಮೇಲೆ ನಮಗೆ ಪೊಲೀಸವ್ರು ಸಿಕ್ಕಿದ್ದಾರೆ, ರೈಲ್ವೆ ಪೊಲೀಸವರು. ಅವ್ರನ್ನ ವಿಚಾರಿಸೋಣ. ಎಲ್ಲೇ ತಾನೆ ಇಲ್ಲಿ ಕರ್ಕೊ ಬಂದೋಣ ಅವನು. ಪ್ಲಾಟ್ಫಾರ್ಮ್ 4 ಅಂದ್ಬಿಟ್ಟು. ಹಾ ತರ್ಲೆ. ಇಂಥವ್ರ ಜೊತೆಲಿದ್ರೆ ನಾವು ಓದಂಗೆ. ಬಾಟು ಸರ್ ಅಲ್ಲಿ ಬಂದಿದ್ಯಾ ಟ್ರೈನು? 12 ಮೇಲೆ ಬರುತ್ತಾ? 12 ಗಂಟೆಗೆ ಅಂತ ಇರೋದಂತ ಅಂತ ಟ್ರೈನು. ಹಾ 12:05 ಇರೋದಾ? ಥ್ಯಾಂಕ್ ಯು ಸರ್. ಅಣ್ಣ ಪ್ಲಾಟ್ಫಾರ್ಮ್ 1 ಅಂತೆ, ಬನ್ನಿ. ಮಂತ್ರಾಲಯಕ್ಕೆ 4 ಇಲ್ಲ. ಓಕೆ ಗೈಸ್, ಲೆಟ್ಸ್ ಗೋ. ಇವಾಗ ನೋಡಿ, ಆ್ಯಕ್ಚುಲಿ ಅವರು ಟೆನ್ಷನ್ ಆಯ್ತಾರೆ. ಈ ಕಡೆ ಬಂದ್ರಾ? ನಮ್ಮೋರೇ ತಾನೇ ಬರ್ತಾ ಇರೋದು. ನಮ್ಮೋರೇ ಅನ್ಸುತ್ತೆ. ಇವಾಗ ಕೆಳಗಡೆ ಹೋದ್ರೆ ಪ್ಲಾಟ್ಫಾರ್ಮ್ ನಂಬರ್ 1. ಅವನ್ ಮಾತು ಕೇಳಿದ್ರೆ ಅಷ್ಟೇ. ಅಲ್ಲ ಅದೇನ್ ತಲೆ ಹಿಡ್ಕೊಂಡು ಹೇಳ್ತೀವೋ, ತಲೆ ಇಲ್ದಂಗೆ ಹೇಳ್ತೀವೋ. ಅಲ್ಗೋಗಾದ್ಮೇಲೆ ಎಷ್ಟು ಜನ ಹೋಗಿ ನಿಂತಿದ್ದಾರೆ ಗೊತ್ತಾ ಅಲ್ಲಿ. ನಿನ್ ಮುಖ ನಾನ್ ನೋಡ್ತಾ ಇದ್ದೀವಿ. ಚಂದು ಅವ್ರನ್ನ ಕೇಳಿದ್ರೆ ಅವ್ನ ಕನ್ನಡನೇ ಬರಲ್ಲ. ಅಂತ ನೀವ್ ಅಣ್ಣ ಮಂತ್ರಾಲಯ ಅಂದ್ರೆ ಇವನ್ ಕೇಳು. ಅದು ಇವಾಗ ಬಂದಿದ್ದು ಪೂರಿ ಜಗನ್ನಾಥ್ಗೆ ಹೋಗೋ ಟ್ರೈನು. ಪೂರಿಗೆ ಹೋಗ್ಬೇಕಂದ್ರೆ ಮಂತ್ರಾಲಯ ಮೇಲೆ ಹೋಗ್ಬೇಕು. ಇದೇ ಟ್ರೈನ್ ನಮ್ದು ಅಂತ ಇವನು. ಅಲ್ಲ ಟಪರ್ ಏನ್ ಹೇಳ್ತಾರೆ ನೋಡಿ, ಇದು ಸಭೆ ಆಡ್ತಾರಲ್ಲ ಗೇಮ್, ಅದು ಆಡೋಣ ಅಂತ ಕೇಳ್ತಿರೋದು. ಅದೇ ಮೇಲೆ ಆಡ್ತಾ ಇರ್ತೀಯ ಬ್ರೋ. ಅವ್ನ್ ಕಾಯಿನ ಐತಾನೆ, ಆಮೇಲೆ ನಾವೆಲ್ಲ ಹೋಗಿ ಇವ್ನ ಹಂಗ ಆಗ್ಬಿಡೋದು. ಅಲ್ಲ ಇಟ್ಟಿ ಚಿಕ್ಕುಡಿ ಅಣ್ಣನ್ ಸವಾಸ ಮಾಡಿ. ಹಾಯ್ 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 ಹಾಯ್. ಹಾಯ್. ನೀನ್ ಹೇಳ್ದಾಗ ನನಗೆ ಅರ್ಥ ಆಗಿಲ್ಲ ಚಂದು. ಏನಕ್ಕೆ ಈ ಕಡೆ ಆ ಕಡೆ ಓಪನ್ ಆಗುತ್ತೆ ಅಂತ ಇವಾಗ ಗೊತ್ತಾಯ್ತು. ನೋಡ್ದ, ನಾವು ಕಾಯ್ತಾ ಇದೀವಿ ಇಲ್ಲಿ ಓಪನ್ ಆಗುತ್ತಾ ಅಂತ. ಇಲ್ಲ ಹತ್ಬಿಟ್ಟಿ ನೋಡ, ಹಿಂದೆ ಓಪನ್ ಆಯ್ತಾ ಇದೆ. ಇವಾಗ ಹಂಗೆ ಆಗ್ಬಿಟ್ಟೆ. ಗೊತ್ತೇ ಇಲ್ಲ ಅದು. ನಂಗೂ ಗೊತ್ತಿರ್ಲಿಲ್ಲ. ನಿಮ್ಗೆ ಗೊತ್ತೇ ಇಲ್ಲ ಅದು. ಏನ? ನಂಗೆ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ ನಂಗೆ. ನಾನು ಹಿಂದೆ ನೋಡ್ತೀನಿ ಈ ಕಡೆ ಓಪನ್ ಆಗೋಯ್ತು ಅಂತ. ಅವ್ರು ಬಂದಿಲ್ಲ. ಒಳ್ಳೆ ಮಿಸ್ ಆಗೋಯ್ತಲ್ಲೋ ಇವಾಗ. ಅಣ್ಣನೇ ಹೇಳ್ತು ಕಣ, ಈ ಕಡೆ ಇಳಿಯಕ್ ಆಗಲ್ಲ. ಇವಾಗ ಯಾರು ಬಂದಿಲ್ವಾ ಇಲ್ಲಿ, ಅವ್ರನ್ನ ಒಡ್ಸ್ಬಿಟ್ಟು ನಿಲ್ಸ್ಬಿಡ್ತಾ ಇದೆ. ಚೆಟ್ ಒಳ್ಳೆ. ಇವಾಗಾದ್ರೂ ಕರೆಕ್ಟ್ ಆಗಿ ಬಂದಿದೀವೇನಾ? ಅವ್ರು ಹೇಳಿದ್ರು 12 ಗಂಟೆ ಮೇಲ್ ಬರುತ್ತೆ ಆ ಟ್ರೈನು ಅಂದ್ರು. ಏನಕ್ಕೆ ಅಂತೆ? 12:05 ಇರೋದಂತೆ, 12 ಗಂಟೆಗೆ ಬರುತ್ತೆ ಅಂದ್ರು. ಓಕೆ. ನಿನ್ ಮಾತೇ ನಾವ್ ಕೇಳಲ್ಲ, ಹೋಗೋ. ನಾನು ಒಳ್ಳೆ ಲಿಲ್ಲಿ ಪುಟ್ ಇದಂಗ ಇದೀನಲ್ವಾ? ಲಿಲ್ಲಿ ಪುಟ್ಟಿನ? ಲಿಲ್ಲಿ ಪುಟ್ ಏನಂಗಂದ್ರೆ ಚಿಕ್ಕ ಹುಡುಗಿ ತರ. ಅಯ್ಯೋ, ಇವಳನ್ನ ನೋಡ ಚಿಕ್ಕ ಹುಡುಗಿ ಅನ್ಸತ್ತ ಗಾಯ್ಸ್. ಗೈಸ್ ಫೈನಲಿ ಎಗ್ ರೈಸ್ ಅಲ್ಲ, ಸಾರಿ, ಎಗ್ ರೈಸ್ ಅಂತ ಇನ್ನು ನೋಡಿ. ಫ್ರೈಡ್ ರೈಸ್ ತಿನ್ನಕ್ ಬಂದೆ ಇಲ್ಲಿ. ಆರ್ಡರ್ ಮಾಡಿದ್ರಲ್ಲ, ಏನಿದೆ ಸರ್ ಆರ್ಡ್ರಲ್ಲಿ? ಫ್ರೈಡ್ ರೈಸ್ ಇದೆ, ಇಡ್ಲಿ. ಬೇಬಿ ನಾನು ಅಲ್ಲಿ ತಿಂದಿಲ್ಲ, ನಿನ್ಗೋಸ್ಕರ ಪಾರ್ಸಲ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಹೌದಾ? ನಾನು ತಿನ್ಬಿಡಿದೆ ಅನ್ಕೊಂಡೆ. ಇಲ್ಲ. ಗುಡ್ ಬೈ. ಓಕೆ ಗೈಸ್, ಬನ್ನಿ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳೋಣ. ಹೊಟ್ಟೆ ಆಕ್ಚುಲಿ ಗೋಬಿನ ತಂದಿದ್ದೀನಿ. ನಾನು ಆಕ್ಚುಲಿ ಹೇಳೋಣ ಅಂತ ಇದ್ದೆ ಬೇಬಿ. ಆಫ್ ತಗೊಂಡಿದ್ದೀನಿ. ಆಕ್ಚುಲಿ ಫ್ರೈಡ್ ರೈಸ್ ಬರೀ ತಿಂದ್ರೆ ಬೋರ್ ಆಗುತ್ತಲ್ಲ, ಗೋಬಿ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ತಗೋ ಬಂದಿದ್ದೀನಿ. ಬಾ. ಗುಡ್ ಬೈ. ಬನ್ನಿ ಗಾಯ್ಸ್. ನನಗೆ ಗೊತ್ತು ನಿಂಗೆ ಬೇಕಾಗುತ್ತೆ ಗೋಬಿ. ಗಾಯ್ಸ್ ಇವಾಗ ತಿಂತಾ ಇದೀರಿ. ಚೆನ್ನಾಗಿದೆ ಆಕ್ಚುಲಿ. ಹೆಂಗ್ ತಿಂತಾ ಇದೀರಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಊಟ ಮಾಡ್ತಾ ನಾನು. ಆದ್ರೂ ಸ್ವಲ್ಪ ಜನಗಳ ಮುಂದೆ ತಿನ್ನಕ್ ಒಂಥರ ಗೈಸ್. ಎಲ್ಲ ನಮ್ಗೆ ನೋಡ್ತಾ ಇರ್ತಾರೆ. ಆ ಕಡೆ ಎಲ್ಲ ಫುಲ್ ಜನ ಇದ್ದಾರೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಮಿಕ್ಸ್ ಬಿಡು, ದೃಷ್ಟಿ ತೆಗ್ದು ಹಾಕ್ಬಿಡು. ಚೆನ್ನಾಗಿದೆ ಟೇಸ್ಟ್, ಏನು ಇದಿಲ್ಲ, ಬಟ್ ಜಾಸ್ತಿ ಆಯ್ತು. 80 ರೂಪಾಯಿ ಒಂದು ಫ್ರೈಡ್ ರೈಸ್. ಚೆನ್ನಾಗೈತಲ್ಲ ಬಿಡು, ಎಷ್ಟೋ ಚೆನ್ನಾಗಿದ್ರೆ ಸಾಕು.
ಟ್ರೈನಲ್ಲಿ ಇನ್ನೂ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ತಿಂತಾ ಇರೋದು ನಾನು ಇಲ್ಲಿ ಟ್ರೈನಲ್ಲಿ ನನಗೆ ಗೊತ್ತು ಅದು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ, ಅದಕ್ಕೆ ಇಲ್ಲೇ ತಿಂತಾ ಇದ್ದೀನಿ ನಾನಂತೂ. ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಎಗ್ ಬಿರಿಯಾನಿ ಅಂತ ಕೊಟ್ರು ಗೋವಾ ಹೋಗುವಾಗ. ಅಲ್ಲ ಪಲಾವ್ ಅಂದ್ರೂ ಅದೇ ಕೊಡ್ತಾರೆ, ಆದ್ರೂ ಪಲಾವ್ ಜೊತೆಗೆ ಒಂದ್ ಎಗ್ ಕೊಟ್ರೆ ಅದು ಎಗ್ ಬಿರಿಯಾನಿ. ಬ್ರಿಲಿಯಂಟ್ ಅವರೆಲ್ಲ ಗಾಯ್ಸ್. ಅಯ್ಯೋ ಚೆನ್ನಾಗೈತೆ. ಓಕೆ ಗೈಸ್, ಊಟ ಮಾಡ್ಬಿಟ್ಟು ಸಿಗ್ತೀವಿ. ಗೈಸ್ ಪಾಪ ಇವಳು ಊಟ ಮಾಡ್ಬೇಕಾದ್ರೆಲ್ಲ ಅದ್ರೊಳಗೆ ಇತ್ತು, ನಾನ್ ನೋಡಿಲ್ಲ. ಇವಾಗ ಇಲ್ಲಿ ಹಿಂಗ ಅನ್ನ ಸರಿಸ್ತಾ ಇದೀನಿ, ಜಿರ್ಲೆದು ನಂಗೆ ಬೇಡ, ಇದು ಸಾಕು. ಏನದು? ಜಿರ್ಲೆದು ಮರಿ, ಮೊಟ್ಟೆ. ಗೋಬಿ ಗೋಬಿ ಏನಾಗಿಲ್ಲ, ಬೇಡ. ಅದನ್ನು ಅದಕ್ಕೆ ಹಾಕಿರ್ತಾರೇನೋ. ನಾನು ಯಾಮಾರ್ಬಿಟ್ಟೆ. ನನ್ಗೇನ್ ಗೊತ್ತಪ್ಪ, ಅಂಗಡಿನೇ ಮಾಮೂಲಿ ಚೆನ್ನಾಗೇ ಇತ್ತು, ಬಟ್ ಅದೆಲ್ಲ ಬಿಡು ಹೋಗ್ಲಿ, ಸೈಡ್ಗೆ ಇಕ್ಕು. ನೀನ್ ಯಾವ ಬಾಯಲ್ಲಂದು ಒಂಚೂರ್ ಸೈಡ್ಗೆ ಇಕ್ಕು ಅಂತ ಅರ್ಧನೇ ಸೈಡ್ಗೆ ಇಕ್ಕಂಗ ಆಯ್ತಲ್ಲ ಚಂದ. ನಂಗೆ ಹೊಟ್ಟೆನೆ ತುಂಬಲಿಲ್ಲ ಕಣೋ. ಗೋಬಿ ತಿನ್ನು. ಹಾ ಬೇಡ, ಒಂದ್ಸಲ ಅದೇ ಲಾಯಕ್ ನನ್ಗೆ ಅಂತ ಅನ್ಸ್ಬಿಟ್ಟೈತೆ. ಅದೇ ಸ್ಮೂತ್ ಗೈಸ್ ಪಾಪ ಊಟ ಮಾಡ್ತಾ ಇದ್ಲು, ಅದೇನೋ ಜಿಡ್ಲೆದು ಮೊಟ್ಟೆ ಸಿಕ್ಬಿಡ್ತು. ನಿಂಗ್ ನಗು ಗೊತ್ತಾಯ್ತಾ? ನಾನು ಇವಾಗ ಅದೇ ತಿಂತಾರೋದು. ಸ್ಟಾರ್ಟಿಂಗ್ ನಾನೇ ಚೆನ್ನಾಗೈತೆ ಅಂದ್ರೆ ಪಾಪ ಇವ್ರಿಗೂ ತಿನ್ಸ್ಬಿಟ್ಟೆ. ನೀವು ತಿಂದ್ರಿ ಅಲ್ವಾ? ಸಾಸ್ ಯಾವ ರೀತಿ ಮಾಡಿದ್ನೋ ನಮ್ಮ ಅಣ್ಣ. ವಿಡಿಯೋ ನೋಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನ್ ಪುಣ್ಯಕ್ಕೆ ಜಿಡ್ಲೆ ಸಿಕ್ಲಿಲ್ಲ. ಆಯ್ತಾ? ಓಕೆ ಗೈಸ್, ಊಟ ಇವತ್ತಿಲ್ಲಿಗೆ ಕ್ಲೋಸ್ ಆಗಿದೆ. ಅವನ್ ಹೆಂಗೋ ಹುಷಾರಾಗಿ ಇಡ್ಲಿ ತಿನ್ಬಿಟ್ಟಪ್ಪ. ಅಲ್ಲ ಎಂತ ಊಟ ತಗೊಂಬಂದಿದ್ಯಾ? ನಿಂಗೆ ನೋಡಕ್ ಆಗಲ್ವಾ? ಜಿಡ್ಲೆ ಮೊಟ್ಟೆ ಎಲ್ಲ ಐತಲೆ, ಬಿಸಾಕೋದ್ಲಲ್ಲಿ. ಅಲ್ಲೇನು ಕೇಳಿ ನಕ್ಕಿದ್ದು ಅಲ್ಲೋಡಲ್ಲಿ ಏನಕ್ಕೆ ಜಿಡ್ಲೆ ಓಡಾಡ್ತೈತಾ? ಅಲ್ಲ ನನಗ್ ಜಿಡ್ಲೆ ಮೊಟ್ಟೆ ಯಾವ್ದು ಅನ್ನೋದು ಗೊತ್ತಾಗಲಿಲ್ದಲ್ವಾ? ಮೊಟ್ಟೆ ಸಿಕ್ತಲೆ, ಹೋಗಲಿ ಇಕ್ಕೋಗು. ಅದನ್ನ ನಾಯಿ ಆದ್ರೂ ತಿನ್ಲಿ ಪಾಪ. ನಾಯಿ ಎಲ್ಲ ಐತಿಲ್ಲಿ, ನಾಯಿಗಳು ಇಲ್ಲ. ನಿಮಿಷ ಇದೇ ತಿನ್ನ ಬಿಡೆ. ಬೇಡಪ್ಪ, ನೀನ್ ತಿನ್. ಅಲ್ಲ ಇದು ಸ್ಮೂದು. ಅದು ಓಕೆ. ಅದಾದ್ಮೇಲೆ ಅದು ಜಿಡ್ಲೆ ಮಾಡಿದ್ರೆ ಆಯ್ತು ಬಿಡು, ಏನೇನ ಹೇಳ್ಬೇಡ. ಇವಾಗ ತಿನ್ಬಿಟ್ಟಿದೀರಿ ಪಾಪ, ಆ ಹುಡುಗಿಗ್ ಬೇರೆ ತುತ್ ಬೇರೆ ಇಕ್ಕಿದ್ಯಾ? ನಾನ್ ತಿನ್ನೋದಲ್ದಿರ ಅವ್ರಿಗೂ ಹೊಟ್ಟೆ ಪಾಪ. ನೀರ್ ಕಟ್ಕೊಂಡ್ ಬದುಕಿದ್ರೆ ಆಗಿರೋದ್ ನಾನು. ಇಲ್ಲ ಅಲ್ದಿರ ಫ್ರೈಡ್ ರೈಸ್ ಇಡ್ಲಿನೇ ಏನ್ ಸಕ್ಕತ್ತಾಗಿತ್ತು ಗೊತ್ತಾ? ಅವನು ತಿಂದ ಹೆಂಗೋ ಒಂದು. ಇಡ್ಲಿಗೂ ಹೋಗಿರಲ್ಲ ಅಂತ ಏನ್ ಗ್ಯಾರಂಟಿ? ಅದು ಪಕ್ಕದ ಇದು ಹಿಂದಿ ಹೋಟ್ಲು. ಅದಕ್ಕೆ ಓಕೆ ಗೈಸ್, ಇಟ್ಸ್ ಹ್ಯಾಪನ್ಸ್. ಏನು ಮಾಡಕ್ಕಾಗಲ್ಲ. ನಿಮ್ಗೇನು ಅನ್ಸ್ತಾ ಇಲ್ವಾ ಒಂಥರ? ಅನ್ಸ್ತೈತೆ. ಎಲ್ಲೆಲ್ಲ ತಿನ್ಬಿಟ್ನಲ್ಲ. ನಮ್ ಸವಾಸ ಮಾಡಿ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್. ಮಾಮ್ ಫ್ರೈಡ್ ರೈಸ್ ಏನ್ ಸಕ್ಕದಾಗಿತ್ತು ಗೊತ್ತಾ ಮಾಮ್? ಮೊಟ್ಟೆ ಮಾವನ್ ತಿಂದಿಲ್ಲ, ನಾನ್ ತಿಂದೆ. ಏನ್ ಫ್ರೈಡ್ ರೈಸ್ ಕಣಲ್ಲಿ ಮೊಟ್ಟೆ ನಾನ್ ವೆಜ್ ತಿಂದಿಲ್ಲ, ಬಟ್ ಅದಿತ್ತು, ಬಿಸಾಕ್ಬಿಟ್ಲು. ಮೊಟ್ಟೆ ಎಲ್ಲ ಜಿರ್ಲೆ ಮೊಟ್ಟೆ ಅದು. ಬಿಡ ಏನಾಗಲ್ಲ. ನಾನ್ ತಿಂತಾ ಇದ್ದೆ ಕಾಣ್ಸಿಲ್ಲ. ಆಮೇಲೆ ಅನ್ನ ಒಂಚೂರ್ ಹಿಂಗ್ ಬಿಸಿ ಇತ್ತ, ಒಂಚೂರ್ ಹಿಂಗ್ ತೆಗ್ದೆ. ಏನಿದು ಕಪ್ಪುದು ಮೆಣಸು ಹಿಂಗಿರಲ್ವಲ್ಲ ಅಂತ ನೋಡ್ತಾ ಇದೀನಿ, ಜಿಡ್ಲೆ ಮೊಟ್ಟೆ. ಥೂ ಅನ್ಸ್ಬಿಡ್ತು. ಆಮೇಲೆ ಸಾಕಿದ್ವಿ. ಪುಣ್ಯಕ್ ನಾವ್ ತಿಂದಿಲ್ವಲ್ಲ, ನನ್ ಪುಣ್ಯಕ್ಕೆ ಅಯ್ಯೋ ಅದೇ ಅನ್ನ ಅಂತ. ಟೇಸ್ಟಾ ಚೆನ್ನಾಗಿದೆ. ಅವಾಗ ನನ್ ಹೊಟ್ಟೆ ಒಳಗಡೆ ಜಿಡ್ಲೆ ಸಾಮ್ರಾಜ್ಯ ಆಗಿರೋದು. ಬಿಡು, ಇವಾಗ ಅದ್ರ ಬಗ್ಗೆ ಮಾತಾಡ್ಬೇಡ. ನಮ್ ಚಂದಂಗ ತಿನ್ಸ್ಬೇಕಿತ್ತು ಫ್ರೈಡ್ ರೈಸ್. ಎಲ್ಲ ಹುಷಾರಾಗಿ ಇಡ್ಲಿ ತಿನ್ಬಿಟ್ರು. ಆಗಿತ್ತು ಇಡ್ಲಿ ಜೊತೆ ಗ್ರೈಂಡಿಂಗ್ ಆಗಿತ್ತು. ಇಡ್ಲಿ ಇಟ್ ಮಾಡ್ತಾರಲ್ಲ, ಗ್ರೈಂಡ್ ಆಗ್ಬಿಟ್ಟಿರುತ್ತೆ. ಗ್ರೈಂಡ್ ಆಗ್ಬಿಟ್ಟು ಮಿಕ್ಸ್ ಆಗ್ಬಿಟ್ಟು ತಿನ್ಬಿಟ್ಟಿರ್ತಾರೆ ಅದು. ಮುಂಚೆನ ಮಚ್ಚ
ಯಪ್ಪ. ಓಕೆ ಗೈಸ್, ಸಾಕಾಯ್ತು. ಹೊಟ್ಟೆ ಮಾತ್ರ ನಿಜವಾಗ್ಲೂ ತುಂಬ್ತು. ಯಲಹಂಕ ರೈಲ್ವೆ ಸ್ಟೇಷನ್ ಇಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಆ ಅಂಗಡಿ ಹೆಸರು ಹೇಳ್ತೀನಿ ಕೇಳಿ, ನಂಗೆ ಅಷ್ಟು ಕೋಪ ಬಂದ್ಬಿಡೈತೆ. ಬಟ್ ಇವಾಗ ಹೋಗಕ್ಕಾಗಲ್ಲ. ಆ ರೈಲ್ವೆ ಸ್ಟೇಷನ್ ಎದುರುಗಡೆನೆ ಹಿಂದಿ ಅಂಗಡಿ ಐತೆ ಒಂದು. ಗೋಬಿ ಮಾಡ್ತಾರೆ, ಫ್ರೈಡ್ ರೈಸ್ ಮಾಡ್ತಾರೆ. ಆ ಹುಡುಗ ರೀಲ್ಸ್ ಮಾಡ್ತೀರಾ ಅಂತ ಬೇರೆ ಕೇಳ್ದ ಕನ್ನಡದಲ್ಲಿ. ನೋಡು ಬ್ರೋ, ಕೋಪ ಬಂದ್ಬಿಡೈತೆ. ಯಾಕಣ ಹಿಂಗ್ ಮಾಡ್ದೆ? ನಾನ್ ಏನಣ್ಣ ತಪ್ಪು ಮಾಡಿದ್ದೆ ನಿಂಗೆ? ಸ್ವಲ್ಪ ನೋಡ್ಕೊಂಡ್ ಮಾಡೋ ಬ್ರೋ. 80 ರೂಪಾಯಿ ಇಸ್ಕೊಂಡಿದ್ಯಾ ಒಂದ್ ಫ್ರೈಡ್ ರೈಸ್ಗೆ. 80 ರೂಪಾಯಿ. ಎಗ್ ರೈಸ್ 60 ರೂಪಾಯಿ. 80 ರೂಪಾಯಿ ಬ್ರೋ. ಅಲ್ಲ ನೀವ್ ಈಸ್ಕೊಳ್ಳಿ. ಅಲ್ಲಪ್ಪ ನೀವ್ ಎಷ್ಟನ್ನ ಈಸ್ಕೊಳ್ಳಿ, ಬೇಜಾರಿಲ್ಲ. ಬಟ್ ಕೊಡೋ ಕ್ವಾಲಿಟಿನೂ ಅವಳೇನಂದ್ಲು 80 ರೂಪಾಯಿ ನಿದ್ಕೆ ಎಷ್ಟನ ಆಗ್ಲಿ ಟೇಸ್ಟ್ ಚೆನ್ನಾಗೈತೆ ಅಂದ್ಲು. ನಾನೇ ಹೌದು ಗೈಸ್, ನಾನೇ ಹೇಳಿದ್ದು. ನನ್ಗೆ ಸಿಕ್ಕಿದ್ದು, ಏನ್ ಮಾಡಕ್ ಆಗಲ್ಲ. ಓಕೆ ಗೈಸ್, ನಮ್ ಟ್ರೈನ್ ಬರ್ತಾ ಇದೆಯಂತೆ. ತುಂಬಾ ಜನ ಬಂದಿದ್ದಾರೆ ನೋಡಿ, ಎಷ್ಟು ಜನ ಇದಾರೆ. ಫುಲ್ ರಶ್ ಇರುತ್ತೆ ಅನ್ಕೋತೀನಿ. ಕೈ ಇಡಿ ಟಪ್ಪರಿ, ಇಡಿ ಬಾರೋ ಗೈಸ್. ಇವಾಗ ಒಂದ್ ಸ್ಟೋರಿ ಹಾಕಕ್ಕೆ ಕೈ ಎಲ್ಲ ಹಿಂಗ್ ಹಿಡ್ಕೊಂಡಿದ್ವಾ, ಇವನ್ ಕೈ ಹಿಂಗ್ ನಡ್ಸ್ತಾ ಇತ್ತು. ಹಿಂಗ್ ಮಾಡು, ಅದ್ಯಾಕ್ ಶೇಕ್ ಆಗ್ತಾ ಐತೆ? ಫ್ರೀ ಬಿಡು, ಫ್ರೀ ಬಿಡು, ಫ್ರೀ ಬಿಡು. ನೋಡು ಹೆಂಗ್ ನಡ್ಸ್ತಾವನೆ. ಸಂಡೆ ಕೆಲ್ಸ ಒಂದ್ ಜಾಸ್ತಿ ಕೆಲ್ಸ ಮಾಡ್ತಾನೆ ಅವನು, ಅದಕ್ಕೆ. ಓಕೆ ಗೈಸ್, ಓಕೆ. ಏಯ್ ಬಾರೋ, ಇಡಿ ಇಡಿ. ಅಲ್ಲೇ ಸಪೋರ್ಟು ಹಿಂಗಲ್ಲರ್ಸು. ಹಿಂಗ್ ಕೈ ಫ್ರೀ ಬಿಡು, ಬೆಳ್ಳಲ್ಲ ಅಲ್ಲೋಡ್ ನಡುಕ್ತೈತೆ. ಮಧ್ಯ ಎರಡು ಅಳ್ಳಾಡ್ತಾ ಇದ್ದ. ಅಲ್ಲಾಡ್ತಿಲ್ಲ ಅಂತಾನೆ ಹೇಳ್ಬೇಕು. ಇನ್ನೇನ್ ಅಲ್ಲಾಡ್ತಿಲ್ದಿರ ಅಲ್ಲಾಡ್ತೈತೆ ಅಂತ ಹೇಳಕ್. ಏನಂದೆ ಈಗ? ಮತ್ತೆ ಹೇಳು. ಅರ್ಥ ಆಗಿಲ್ಲ, ಮತ್ತೆ ಹೇಳು. ಬರಲ್ಲ ಅದು. ಇರೋ ಅಲ್ಲಾಡ್ತಿರೋದು ಅಂತಾನೆ ಹೇಳ್ಬೇಕು. ಅಲ್ಲಾಡ್ತಾ ಇರೋದನ್ನ ಅಲ್ಲಾಡ್ತಾ ಇಲ್ಲ ಅಂತ ಹೆಂಗ್ ಹೇಳೋದು? ಫೈನಲಿ ನಮ್ಮ ಟ್ರೈನ್ ಬಂದಿದೆ. ಇಷ್ಟೊತ್ತು ಕಾದಿದ್ದಕ್ಕೆ ಕೊನೆಗೂ ನಮ್ಮ ಟ್ರೈನ್ ಬಂದಿದೆ ಗಾಯ್ಸ್. ಊರೇ ಹಿಪ್ ಹಿಪ್ ಊರೇ. ಓ 1 ಅವರ್ ಕಾದಿದ್ದೀವಿ. 1.5 ಅವರ್ ಗೈಸ್. ಟಪೋರಿ ಇಲ್ಲಿ ಅಫಿಷಿಯಲ್ ಲೇಸ್ ಮಾರೋನ್ ಆಗ್ಬಿಟ್ಟವ್ರು. ಇಲ್ಲಿ ನೋಡಿ ತಿರ್ಗಿ ಕಡೆ ಹೇಳಿ ಸರ್, ಎಷ್ಟು ಬೇಕು? ಚೇಂಜ್ ಈ ಸಾಹಸ ಯಾಕೆ ಬೇಕು? ಈ ಸಾಹಸ ಬುಕ್ ಮಾಡಿರೋ ಸೀಟ್ ಕೊಡಲ್ವಾ ಈಗ? ಏನಕ್ಕೆ ಕೊಡಲ್ಲ? ಕೊಡ್ದು ಬಿಡ್ತೀನಿ ನಾನು. ಹತ್ತುತ್ತಾರಲ್ಲ, ಏನಾರ ಹತ್ಲಿ. ಇಲ್ಲನಾ? ಎಷ್ಟು 6 ಜನ. ನಾವೆಲ್ಲ ಅಡ್ಜಸ್ಟ್ ಮಾಡೋಣ. ಎಷ್ಟು ಹೋಗೋಣ ಫಸ್ಟ್? ಎಷ್ಟು ನಡೀರಿ ಫಸ್ಟ್. ಬ್ಯಾಗ್ ಎಲ್ಲ ಎತ್ಕೊಂಡ್ರಾ? ವಾಟರ್ ಬಾಟ್ಲ್ ಎತ್ಕೊಂಡಿದ್ದೀನಿ ಗೈಸ್. ನಮ್ದು 33 ಅಂತ ಏನೋ ಅಂದ ಅಲ್ವೇನೋ ಅವನು. ಸೀಟ್ ನಂಬರ್ ಗೊತ್ತಾ? ಗೊತ್ತಿಲ್ಲ. ಆ ಒಡ್ಡ ಏನು ಕಲ್ಲೋದಾ? ನಾನು ದೊಡ್ಡ ಕುತ್ಕೊಂಡ್ಬಿಟ್ಟೆ. BMTC ಬಸ್ಸಲ್ಲಿ ಸೀಟ್ ಹಿಡ್ದಿರೋಷ್ಟು ಖುಷಿ ಆಯ್ತೈತೆ. ಏನಕ್ಕೆ ಇಷ್ಟೊತ್ತು ಅಲ್ಲಿ ಫುಟ್ಪಾತ್ ಮೇಲೆ ಕೂತಂಗಿತ್ತು ನಂಗೆ. ಅಲ್ಲಿ ಇದು ಟಿಕೆಟ್ ಕೆಳಗ್ ತಳ್ರಿ. ಹೊಡೆದಾಕ್ಬಿಟ್ಟ. ಅಯ್ಯೋ, ಟ್ರೈನ್ ಅಲ್ಲಿ ಫಸ್ಟ್ ನಿದ್ದೆ ಮಾಡ್ಬೇಕೆಲ್ಲ. ಇವನ್ ನೋಡಿ ಹಿಂಗ್ ನೋಡ್ತಾವ, ನಿದ್ದೆ ಮಾಡ್ರಿ ಅಂದ್ರೆ. ಏನ್ ಮಾಮ್, ಯಾರು ಮಾಮ್ ನಗ್ತಾ ಇದೆಯಾ?
ಏನಿಲ್ಲಪ್ಪ ಫಸ್ಟ್ ನಿದ್ದೆ ಮಾಡಿ ಅಂತೀರ ಆಮೇಲೆ ಬೀಳಿಸ್ತೀರ ಯಾಕೆ ಬೇಕು ಈ ಸಲ ಹುಷಾರಾಗ್ಬಿಟ್ಟಿದೀವಿ. ಓಕೆ ಗಾಯ್ಸ್, ಇವಾಗ ಹತ್ತಿದೀವಿ. ಹೋಗ್ತಾ ಹೋಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಳ್ಳೆ ಫನ್ ಇರುತ್ತೆ. ಆಲ್ರೆಡಿ ಒಬ್ರು ಮಕ ನೋಡ್ತಾ ಇದ್ದಾರೆ ಆಲ್ರೆಡಿ. ನಾನ್ ಪಕ್ಕದಲ್ಲಿರೋರು ಈಗ ಹುಷಾರಾಗ್ತಾ ಇದಾರೆ. ಬ್ರೋ ಪಕ್ಕದಲ್ಲಿ ಇದ್ಮೇಲೆ ಹುಷಾರಾಗ್ಲೇಬೇಕು. ಇಲ್ಲ ಇಲ್ಲ ಏನು ಮಾಡಲ್ಲ. ಒಂದು ಮಿಕ್ಕ 3 ಮಿಕ್ಕ 4 ಅಯ್ಯೋ, ಒಂದು ಎಕ್ವಿಪ್ಮೆಂಟ್ಸ್ ತರದೇ ಮಾಡ್ತೋದೆ. ಅಲ್ಲಿ ಮಿಕ್ಕ 1 ಮಿಕ್ಕ 2 ಸಿಗುತ್ತಾ? ಫೆವಿಕ್ವಿಕ್ ಸಿಗುತ್ತಾ? ಸಿಗುತ್ತಾ? ಸಿಗಲ್ಲ. ನೆಕ್ಸ್ಟ್ ಎಲ್ಲ ಸಿಗ್ತದೆ ನೋಡೋಣ, ಸಿಕ್ಕರೆ ಮಲಗಿರ್ತಾರಲ್ಲ ತೊಟ್ಟಿನ ಮತ್ತೆ ಮೂಗಿನ ಅಂಟಿಸ್ಕೊಳ್ತೀನಿ. ಒಳ್ಳೆ ಫನ್ ಇರುತ್ತೆ. ಅವನಿಗೆ ಏನ ಮಾತಾಡೋ? ಮಲಗದೇ ಇಲ್ಲಪ್ಪ. ಏನು ಮಾಡಲ್ಲ ಕಣ. ಅಲ್ಲೇ ಗೋವಾದಲ್ಲೇ ಬಿಟ್ಟಿಲ್ಲ, ಇಲ್ಲಿ ಬಿಡ್ತೀರಾ? ಏನ್ ಮಾಡಿದ ಗೋಲ್ ನಿನ್ಗೆ? ನಿಂಗೆ ಬೀಳ್ಸಿದ ಪಾಪ, ಬಿದ್ದಿರೋನೇ ಅಲ್ಲಿ ಕೂತವನೆ. ಬಿದ್ದಿರೋ ನಾನು ಅದಕ್ಕಿಂತ ಮುಂಚೆ ಫಸ್ಟ್ ಅವಳಿಗಿದ್ದೆ ನನ್ಗೆ. ನಾನು ಮಲಗಿದ್ದೀನಿ, ಬನ್ನಿ ಹಿಂಗ್ ಮೂಗ್ಕಿರಿ. ಅದೆಲ್ಲ ಕಣೋ, ಏನೋ ತಗೊಂಡು ನನ್ ಬಾಯಿಗೇನೋ ಇದ್ ಮಾಡ್ರು, ನೆನ್ಪಿಲ್ಲ ಅದು. ಏನಿಲ್ಲ ಕಣ, ಬಾತ್ರೂಮ್ ಅಲ್ಲಿ ಸ್ವಲ್ಪ ಹಿಂಗೆ ಅಲ್ಬಿಟ್ಟು ಎಲ್ದಿದ್ದ. ಓಕೆ, ಅದನ್ನೇ ಹೇಳ್ಕೊಡ್ತಾರೆ ವಿಜಯ್. ಹಾಯ್ ಹಾಯ್ ಬ್ರೋ. ಅದೇನೋ ತಂದವ್ರೆ ಫ್ಯಾನ್ಸ್. ಯಾರು ಅವರು? ಫ್ಯಾನ್ಸ್ ಇಲ್ಲ, ಫ್ಯಾನ್ಸ್ ಚೋಚೋ ಬಿಸ್ಕೆಟ್ ಎಲ್ಲ. ಯಾರದು? ಫ್ಯಾನ್ಸ್ ಯಾರು? ನಾನೇನೋ ನಮ್ ಕವರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ. ನಾನು ಒಂದ್ ನಿಮಿಷ ಅವ್ರು ತಟ್ಟಿದ ತಕ್ಷಣ ಇಲ್ಲಿ ತಿರುಗಿ ನೋಡ್ತೇನೆ, 2 ಐತಲ್ಲ. ನಾನೇನ್ ಕವರ್ ಬಿಟ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದೀನಿ. ಎಲ್ಲಿ ಮಾತಾಡ್ಸಿದ್ರು? ತಟ್ಟಿದ್ರು. ನಾನ್ ನಿನ್ಗೆ ಹೇಳ್ದಪ್ಪ ಯಾರು ತಟ್ಟೋರ್ ನೋಡು ಅಂತ. ಯಾಕೆ? ಅಲ್ಲೇ ನೋಡ್ದ ಬ್ರೋ, ಬರೋಣ ಅನ್ಕೊಂಡ್ ಬಂದೆ. ಬ್ರೋ ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು. ಊಟ ಏನಾರ ಬೇಕಾದ್ರೆ ಹೇಳಿ. ಇಲ್ಲ ಇಲ್ಲ ಮಾಡಿದ್ವಿ. ಊಟ ಮಾಡಿ ನೀವು ಇಲ್ಲಿರೋದಾ? ನಮ್ದಾಯ್ತು. ಇಲ್ಲ ಇಲ್ಲ, ನಾವಿಲ್ಲ ಸ್ಟಾಲ್ ಆಯ್ತು. ಹೌದಾ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಈ ತರ ಪ್ರೀತಿ ತೋರಿಸ್ತಾರೆ. ಆಯ್ 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 ಬ್ರದರ್, ಆಯ್ ಆಯ್. ತುಂಬಾ ಖುಷಿ ಆಯ್ತು ಬ್ರೋ. ಎಲ್ಲಿ ನೋಡಿದ್ರಿ ನಮ್ನ? ಅಲ್ಲಿ ಮೆಟ್ಲ ಹತ್ರ ಕೂತಿದ್ರಲ್ಲ, ಅಲ್ಲೇ ನೋಡ್ದೆ. ಆಗ್ಲಿಂದ ಬರೋಣ ಅನ್ಕೊಂಡೆ, ಇವರು ಇದ್ ಮಾಡ್ಲಿಲ್ಲ, ಅದಕ್ಕೆ ಈಗ ತಗೊಂಡ್ ಬಂದೆ. ತುಂಬಾ ಖುಷಿ ಆಯ್ತು ಬ್ರೋ. ಆಕ್ಚುಲಿ ಏನ್ ಗೊತ್ತಾ, ನನಗೆ ಫಸ್ಟ್ ಶಾಕ್ ಆಗೋಯ್ತು. ಯಾರಿಂದ ನನಗೆ ಹಾಕಿ ನನ್ ಕವರ್ ಮಾಡ್ತು ಬಂದ್ಬಿಟ್ಟು ನಾನು ತಿರುಗಿ ನೋಡ್ತಾ ಇದ್ದೆ. ಆಮೇಲೆ ಓ ಅಂತ ಆಮೇಲೆ ಫ್ಲಾಶ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಬ್ರೋ. ಸಿಗೋಣ ಮಂತ್ರಾಲಯ. ಥ್ಯಾಂಕ್ ಯು ಸೋ ಮಚ್. ಓಕೆ ಬ್ರೋ, ಪಕ್ಕ. ಬಾಯ್ ಬ್ರೋ. ಖುಷಿ ಆಯ್ತು ಬ್ರೋ. ರಿಟರ್ನ್ ಬರೋದೇ ಇವಾಗ? ರಿಟರ್ನ್ ಸಂಡೇ. ಅಲ್ಲಿ ಇಲ್ಲಿ ಮೊದಲೇ ನಂಬರ್ ಸ್ಟಾಲು. ಏನ್ ಅಂಗಡಿ ಹೆಸರು? ಮಲ್ಲಿಕಾರ್ಜುನ್ ಸ್ಟಾಲ್ ಅಂತ ಐತೆ. ಇಲ್ಲೇ ಮೊದಲೇ ನಂಬರ್. ಓಕೆ ಅಲ್ಲಿ ಇರ್ತೀವಿ, ಬನ್ನಿ. ಓಕೆ ಮೆಸೇಜ್ ಹಾಕಿರಿ ನನ್ನ ಐಡಿಗೆ, ಮಿಸ್ ಮಾಡಬೇಡಿ. ಅಕ್ಷಯ್, ಚಿನ್ಮಯಿ, ಗಗನ್. ಓಕೆ, ಮೆಸೇಜ್ ಮಾಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಬ್ರೋ. ಅಯ್ಯೋ, ಎಷ್ಟು ಒಳ್ಳೆಯವ್ರಲ್ವಾ, ಎಷ್ಟು ಒಳ್ಳೆಯವರು ಗೈಸ್. ಅಲ್ಲ ಗೈಸ್, ಏನ್ ಗೊತ್ತಾ, ನಮ್ನ ನೋಡಿ ಅವ್ರ ಸ್ಟಾಲ್ ಇಂದ ನಮ್ಗೋಸ್ಕರ ಜರ್ನಿ ಮಾಡ್ತಾ ಇರೋದಕ್ಕೆ ಕವರ್ ಒಳಗಡೆ ಹಾಕೊಂಡು ಸ್ನಾಕ್ಸ್ ತಂದು ಕೊಟ್ಟಿದ್ದಾರೆ. ಬೇಬಿ ಏನ್ ಗೊತ್ತಾ, ನಿನ್ಗೆ ಊಟದಲ್ಲಿ ಜಿಳ್ಳೆ ಸಿಗ್ತಲ್ಲ, ಈ ತರ ಇದ್ರಲ್ಲಿ ಬಂದಿದೆ. ಅದೇ ಹೇಳ್ತಾ ಇರೋದು. ಅಲ್ಲ ಬ್ರೋ, ಅದ್ ಹೆಂಗೆ ಅಂತಾನೆ ಗೊತ್ತಿಲ್ಲ. ಅಂತಾನೆ ಗೊತ್ತಿಲ್ಲ. ಆಮೇಲೆ ಆಕ್ಚುಲಿ ಖುಷಿ ಆಗ್ತದೆ. ಏನ್ ಗೊತ್ತಾ, ನನಗೆ ಈ ತರ ಎಲ್ಲ ಆದಾಗ ಐ ಫೀಲ್ ಸೋ ಲಕ್ಕಿ. ಅಂದ್ರೆ ಓ, ನಾನು ಈ ಭೂಮಿ ಮೇಲೆ ಇರೋದಕ್ಕೂ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ. ಈ ತರ ಎಲ್ಲ ಅವ್ರು ಏನಾದ್ರು ಬಂದ್ ಕೊಟ್ಟಾಗ ಓ, ನಾವು ಪರವಾಗಿಲ್ಲ ಅಂತ ಅನ್ಸುತ್ತೋ ನಂಗೆ. ಊಟದಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗ್ ಬಂತು. ಇದನ್ನಾದ್ರೂ ತಿನ್ನಪ್ಪ ನೀನು ಅಂತ. ಏನ್ ಗೊತ್ತಾ, ಅವರು 2 ಬಿಸ್ಕೆಟ್, ಲೇಸು, ಆಮೇಲೆ ಜಾಂಬನ್ ಎಲ್ಲ ಕೊಟ್ಟಿದ್ದಾರೆ. ಜಾಂಬನ್ ಅದೇ ನಿಂಗೆ ಅಲ್ಲಿ ಇದಾಯ್ತಲ್ಲ, ಅಂದಲ್ಲ, ಅದಕ್ಕೆ. ಖುಷಿ ಆಯ್ತಪ್ಪ, ನಮ್ಗೋಸ್ಕರ ಯಾರೋ ಇಷ್ಟೆಲ್ಲ ಮಾಡ್ತಾರೆ ಅಂದಾಗ. ಮರ್ತೋದೆ ಬ್ರೋ, ಎಷ್ಟು ನೆನ್ಸ್ಕೊಂಡೆ. ಸಿಕ್ಕಿಲ್ವಾ? ಏನಾ ಟ್ರೈನು ಹೆಂಗ್ ಹೋಯ್ತಿದೆ ಅಂತ ಕೇಳಿದ್ರು.
ಟ್ರೈನ್ ಹಂಗೋಗುತ್ತಾ? ಸೌಂಡ್ ಯಾರ್ಗ್ ಹೇಳ್ತಾವ್ರು? ಅವನು ಮಲ್ಕೋ. ಯಾಕೆ ಬೀಳ್ಸಲ್ಲ, ನಾನ್ ಸುಮ್ನೆ ಹೇಳಿದೀನಿ. ನಾನೇ ಮಿಕ್ಕ ಗುರು. ಹಂಗಂತಾರ. ಅಲ್ಲೂ ನಾನೇ ಮಿಕ್ಕ, ಇಲ್ಲೂ ನಾನೇ ಮಿಕ್ಕ. ಬಿಟ್ರೆ ಟಪೋರೆ ನಿಲ್ಕೋ. ಹೋಗ. ಮಾಮ್ ಮಲ್ಕೋಪ. ಕೆಳಗಡೆ ಅವ್ರು ಮಲ್ಗೋರಲ್ಲಿ ಹಂಗ್ ಮಾಡಕ್ಕಾಗುತ್ತಾ? ಅವನ್ ಮೇಲೆ ಬೀಳೋದು. ಮಲಗಿಲ್ವ ಅವ್ರು? ನೋಡು ಹೆಂಗ್ ಮಲ್ಗೋರು ಅವ್ರು. ಮಾಡಕ್ಕಾಗುತ್ತಾ? ಏಯ್ ಮಲ್ಕೋಗೋ. ಯಾಕೆ?